ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಬಿಗ್ ಬಾಸ್ ಸೀಸನ್ ಅನ್ನೋದರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಜೊತೆಗೆ ಬಿಗ್ ಬಾಸ್ ಸೀಸನ್ ಅನ್ನೋದರ ವಿನ್ನರ್ ನಿಮ್ಮ ಪ್ರಕಾರ ಯಾರಾಗಬಹುದು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಸದ್ಯ ಇದೀಗ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕೇವಲ 2 ವಾರಗಳು ಮಾತ್ರ ಉಳಿದಿದೆ. ಈ 2 ವಾರಗಳಲ್ಲಿ ಕೊನೆಯ ವಾರಕ್ಕೆ ಕೇವಲ 5 ಕಂಟೆಸ್ಟೆಂಟ್ಗಳು ಮಾತ್ರ ಉಳ್ಕೋಬೇಕಾಗಿರೋ ಕಾರಣ ಇದೀಗ ಮನೆಯಲ್ಲಿ ಒಟ್ಟು 8 ಕಂಟೆಸ್ಟೆಂಟ್ಗಳಿದ್ದಾರೆ. ಈ 8 ಕಂಟೆಸ್ಟೆಂಟ್ಗಳಲ್ಲಿ ಈಗಾಗಲೇ ಹನುಮಂತ್ ಅವರು ಬಿಗ್ ಬಾಸ್ ಸೀಸನ್ ಅನ್ನೋದರ ಈ ವಾರದ ಕ್ಯಾಪ್ಟನ್ ಆಗಿರೋದ್ರ ಜೊತೆಗೆ ಸೀಸನ್ ಅನ್ನೋದರ ಮೊದಲ ಫಿನಾಲೆ ಟಿಕೆಟನ್ನು ಕೂಡ ಪಡ್ಕೊಂಡು ಈ ವಾರ ಸೇಫ್ ಆಗ್ತಾ ಇದ್ದಾರೆ. ಇನ್ನು ಉಳ್ಕೊಂಡಂತೆ 7 ಕಂಟೆಸ್ಟೆಂಟ್ಗಳಿದ್ದಾರೆ. ಈ 7 ಕಂಟೆಸ್ಟೆಂಟ್ಗಳಲ್ಲಿ ಕೇವಲ 4 ಕಂಟೆಸ್ಟೆಂಟ್ಗಳು ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಬೇಕಾಗಿದೆ. ಇನ್ನು ಉಳ್ಕೊಂಡಂತೆ 3 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾಗಿದ್ದು, ಇದೀಗ ಈ ವಾರದ ಎಲಿಮಿನೇಷನ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಏನಂದರೆ ಬಿಗ್ ಬಾಸ್ನ ವಾರದ ಮಧ್ಯದಲ್ಲಿ ಒಂದು ಎಲಿಮಿನೇಷನ್ ಇದೆ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ತಿಳಿಸಲಾಗಿದೆ. ಈ ಒಂದು ವಾರದ ಮಧ್ಯದ ಎಲಿಮಿನೇಷನ್ಗೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದ್ದು, ಈ ಒಂದು ನಾಮಿನೇಷನ್ ಪ್ರಕ್ರಿಯೆಗಾಗಿ ಬಿಗ್ ಬಾಸ್ ಕಡೆಯಿಂದ ಸರಣಿ ಟಾಸ್ಕ್ಗಳನ್ನು ನೀಡಲಾಗ್ತಾ ಇದೆ. ಈ ಒಂದು ಟಾಸ್ಕ್ಗಳಲ್ಲಿ ಕೊನೆಯದಾಗಿ ಉಳ್ಕೊಳ್ಳುವಂತಹ ಒಬ್ಬ ಸ್ಪರ್ಧಿಯನ್ನು ಬಿಗ್ ಬಾಸ್ ಕಡೆಯಿಂದ ಎಲಿಮಿನೇಷನ್ಗೆ ನಾಮಿನೇಟ್ ಮಾಡಲಾಗುತ್ತೆ. ಈಗಾಗಲೇ ಬಿಗ್ ಬಾಸ್ ನೀಡಿರುವಂತಹ ಮೊದಲನೇ ಟಾಸ್ಕ್ನಲ್ಲಿ ರಜತ್ ಅವರು ಈ ಒಂದು ಟಾಸ್ಕ್ನಿಂದ ಔಟ್ ಆಗಿ ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಕೂಡ ಆಗಿದ್ದು, ಇದೀಗ ಉಳ್ಕೊಂಡಂಥ 6 ಕಂಟೆಸ್ಟೆಂಟ್ಗಳೇನಿದ್ದಾರೆ ಈ 6 ಕಂಟೆಸ್ಟೆಂಟ್ಗಳಿಗೆ ಇದೀಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಟಾಸ್ಕನ್ನು ನೀಡಲಾಗಿದೆ. ಈ ಮತ್ತೊಂದು ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದು, ಇದೀಗ ಇಷ್ಟು ದಿನಗಳು ಒಟ್ಟಾಗಿದ್ದಂತಹ ದೋಸ್ತಿ ಏನಿದೆ, ಈ ಒಂದು ದೋಸ್ತಿಗಳ ನಡುವೆ ಇದೀಗ ಮನಸ್ತಾಪ ಉಂಟಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ತ್ರಿವಿಕ್ರಮ್ ಹಾಗೆ ಭವ್ಯ ಅವರ ನಡುವೆ ಒಂದು ಮನಸ್ತಾಪಗಳು ಉಂಟಾಗಿದ್ದು, ಈ ಒಂದು ದೋಸ್ತಿಗೆ ಒಂದು ಧಕ್ಕೆ ಉಂಟಾಗಿರೋದನ್ನು ಇವತ್ತಿನ ಒಂದು ಟಾಸ್ಕ್ನ ಸಂಚಿಕೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ನೀಡಿರುವಂತಹ ಟಾಸ್ಕ್ ಯಾವುದು, ಏನೆಲ್ಲ ಆಗಿದೆ ಇವತ್ತಿನ ಸಂಚಿಕೆಯಲ್ಲಿ ಅಂತೇಳಿ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಬಿಗ್ ಬಾಸ್ ಸೀಸನ್ ಅನ್ನೋದರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯ 2ನೇ ಟಾಸ್ಕನ್ನು ಇದೀಗ ಬಿಗ್ ಬಾಸ್ ಕಡೆಯಿಂದ ನೀಡಲಾಗಿದ್ದು, ಈ ಒಂದು 2ನೇ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಈಗಾಗಲೇ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಅಂತ ಹೇಳಿದರೆ ರಜತ್ ಅವರು ಈ ವಾರದ ಒಂದು ಎಲಿಮಿನೇಷನ್ಗೆ ಡೈರೆಕ್ಟಾಗಿ ಈಗ ಆಲ್ರೆಡಿ ಮೊದಲನೇ ಟಾಸ್ಕ್ನಲ್ಲಿ ಔಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಒಂದು ಟಿಕೆಟ್ ಫಿನಾಲೆ ಟಾಸ್ಕರ್ನಲ್ಲಿ ಗೆದ್ದು ಹನುಮಂತ್ ಅವರು ಈ ವಾರದ ಕ್ಯಾಪ್ಟನ್ ಆಗೋದ್ರ ಜೊತೆಗೆ ಟಿಕೆಟನ್ನು ಕೂಡ ಪಡ್ಕೊಂಡು ಈ ವಾರದಲ್ಲಿ ಸೇಫ್ ಕೂಡ ಆಗಿರುವಂಥದ್ದು. ಇನ್ನು ಉಳ್ಕೊಂಡಂತೆ ಏನು 6 ಕಂಟೆಸ್ಟೆಂಟ್ಗಳಿದ್ದಾರೆ ಈ 6 ಕಂಟೆಸ್ಟೆಂಟ್ಗಳಿಗೆ ಇದೀಗ 2ನೇ ಟಾಸ್ಕನ್ನು ನೀಡಲಾಗಿದೆ. ಇನ್ನು 2ನೇ ಟಾಸ್ಕ್ ಯಾವ ರೀತಿ ಇದೆ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ಒಂದು 2ನೇ ಟಾಸ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಚೆಂಡುಗಳನ್ನು ತಲುಪಿಸುವಂತಹ ಒಂದು ಟಾಸ್ಕನ್ನು ನೀಡಿರ್ತಾರೆ. ಏನಂದರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಸೈಡ್ನಲ್ಲಿ ಒಂದು ಟೇಬಲನ್ನು ನೀಡಲಾಗಿರುತ್ತೆ. ಆ ಒಂದು ಟೇಬಲ್ನ ಮೇಲೆ ಒಂದು ಚೆಂಡನ್ನು ಇಡಲಾಗಿರುತ್ತೆ. ಆ ಒಂದು ಚೆಂಡನ್ನು ತಗೊಂಡು ಅಲ್ಲಿ ಇಟ್ಟಿರುವಂತಹ ಹಲಗೆಯ ಮೇಲೆ ನಡ್ಕೊಂಡು ಆ ಒಂದು ಚೆಂಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬಂದು ಅದರ ಮುಂದೆ ಇರುವಂತಹ ಒಂದು ಆವಿನ ರೀತಿಯಲ್ಲಿ ಇರುವಂತಹ ಒಂದು ಪ್ರಾಪರ್ಟಿ ಏನಿದೆ, ಒಂದು ಹಲಗೆ ಏನಿದೆ, ಆ ಒಂದು ಹಲಗೆಯ ಮಧ್ಯದಲ್ಲಿ ಆ ಒಂದು ಚೆಂಡನ್ನು ಒಂದು ಕೋಲಿನ ಒಂದು ಸಪೋರ್ಟನ್ನು ತಗೊಂಡು ಆ ಕೋಲ್ನ ಮೇಲುಗಡೆ ಒಂದು ಚೆಂಡನ್ನು ಇಟ್ಕೊಂಡು ನಿಧಾನವಾಗಿ ಅದನ್ನು ತಳ್ಕೊಂಡು ಅಲ್ಲಿ ಮುಂದೆ ಇರುವಂತಹ ಒಂದು ಬ್ಯಾಸ್ಕೆಟ್ ಏನಿರುತ್ತೆ ಆ ಒಂದು ಬ್ಯಾಸ್ಕೆಟ್ನ ಒಳಗಡೆ ಒಂದು ಚೆಂಡನ್ನು ಹಾಕಬೇಕಾಗಿರುತ್ತೆ. ಇನ್ನು ಅತಿ ಕಡಿಮೆ ಸಮಯದಲ್ಲಿ ಯಾವ ಸ್ಪರ್ಧಿಗಳು ಆ ಒಂದು ಚೆಂಡನ್ನು ಬ್ಯಾಸ್ಕೆಟ್ನಲ್ಲಿ ಹಾಕಿರ್ತಾರೆ ಅಂತಹ ಸ್ಪರ್ಧಿಗಳು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದಾಗೆ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ತಿಳಿಸಲಾಗಿರುತ್ತೆ. ಇನ್ನು ಪ್ರತಿ ಹಂತದಲ್ಲೂ ಕೂಡ ಇಬ್ಬಿಬ್ಬರು ಕಂಟೆಸ್ಟೆಂಟ್ಗಳು, ಅಂದರೆ ಈ ವಾರದ ಒಂದು ಎಲಿಮಿನೇಷನ್ಗೆ ಈಗಾಗಲೇ ಟಾಸ್ಕ್ ಆಡ್ತಿರುವಂತಹ 6 ಕಂಟೆಸ್ಟೆಂಟ್ಗಳೇನಿದ್ದಾರೆ ಈ ಒಂದು 6 ಕಂಟೆಸ್ಟೆಂಟ್ಗಳಲ್ಲಿ ಪ್ರತಿ ಒಂದೊಂದು ಟಾಸ್ಕ್ನಲ್ಲೂ ಕೂಡ 2 ಕಂಟೆಸ್ಟೆಂಟ್ಗಳು ಈ ಒಂದು ಟಾಸ್ಕ್ನಲ್ಲಿ ಭಾಗವಹಿಸ್ತಾರೆ. ಇನ್ನು ಮೊದಲನೇ ಒಂದು ಹಂತದಲ್ಲಿ ಮೋಕ್ಷಿತಾ ಹಾಗೆ ಧನರಾಜ್ ಅವರು ಈ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಿರ್ತಾರೆ. ಇನ್ನು 2ನೇದಾಗಿ ನಮ್ಮ ತ್ರಿವಿಕ್ರಮ್ ಹಾಗೆ ಭವ್ಯ ಅವರು ಈ ಒಂದು ಟಾಸ್ಕನ್ನು ಆಡುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಒಂದು ತಪ್ಪನ್ನು ಮಾಡ್ತಾರೆ. ಇನ್ನು ಟಾಸ್ಕ್ನ ಉಸ್ತುವಾರಿಯನ್ನು ಹನುಮಂತ್ ಅವರು ವಹಿಸಿರೋ ಕಾರಣ ಹನುಮಂತ್ ಅವರು ಆ ಸಮಯದಲ್ಲಿ ಹೇಳಿರ್ತಾರೆ, ಅಂದರೆ ಇದು ಫೌಲ್ ಆಗಿದೆ, ಆ ಒಂದು ಟಾಸ್ಕನ್ನು ಆ ಒಂದು ಚೆಂಡಿನ ಒಂದು ಕೋಲನ್ನು ಎತ್ತಬಾರ್ದಿತ್ತು, ಬಟ್ ಎತ್ತಿದ್ರೆ ಹಾಗಾಗಿ ಫೌಲ್ ಆಗಿದೆ ಅಂತೇಳಿ ಹನುಮಂತ್ ಅವರು ಹೇಳಿದರೂ ಕೂಡ ತ್ರಿವಿಕ್ರಮ್ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಾಗಿ ಬಿಗ್ ಬಾಸ್ ಕಡೆಯಿಂದನೇ ಟಾಸ್ಕ್ನಲ್ಲಿ ಫೌಲ್ ಆಗಿರೋ ಕಾರಣ ಬಿಗ್ ಬಾಸ್ ಕಡೆಯಿಂದ ಮತ್ತೆ ಈ ಒಂದು ಆಟವನ್ನು ಕಂಟಿನ್ಯೂ ಮಾಡಲಿಕ್ಕೆ ಬಿಗ್ ಬಾಸ್ ಕಡೆಯಿಂದ ಆದೇಶವನ್ನು ಕೂಡ ನೀಡಲಾಗುತ್ತೆ. ಇದೇ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ದೋಸ್ತಿಗಳಾಗಿದ್ದಂತಹ ಭವ್ಯ ತ್ರಿವಿಕ್ರಮ್ ಅವರ ನಡುವೆ ಒಂದು ದೊಡ್ಡ ವಾದಗಳು ಶುರುವಾಗಿರುವಂಥದ್ದು. ಹಾಗೆ ಇಬ್ಬರು ಕೂಡ ಇವತ್ತಿನ ಒಂದು ಟಾಸ್ಕ್ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಗಳಾಡ್ಕೊಂಡಿರೋದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇದು ಇವತ್ತಿನ ಒಂದು ಟಾಸ್ಕ್ನ ಅಪ್ಡೇಟ್ ಆಗಿರುತ್ತೆ. ಇನ್ನು ಬಿಗ್ ಬಾಸ್ನ ಇದೇ ರೀತಿಯ ಹೊಸ ವಿಡಿಯೋಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.